ಆದರೆ ಶಾಮ ಭಟ್ರು ಅದೆಲ್ಲ ಸುಳ್ಳು ಅಂತ ನಿರೂಪಿಸಿದರು. ಅವರನ್ನ ಪಗ್ಸೋಕ್ಕಾಗಿಲ್ಲ, ಅದಕ್ಕೆ ನಿನ್ ತಲೆ ಕೆಡಿಸಿಲ್ಲ. ಈ ವಿಷಯದಲ್ಲಿ ನಿಮ್ಮ ಮಾತನ್ನ ಖಂಡಿತ ಒಪ್ತೀನಿ ಬಾವ. ಆದರೆ ವೆಂಕಟನಾಥ ಊರಿಗೆ ಹೋಗ್ತೀನಿ ಅಂತ ಮಧ್ಯದಲ್ಲಿ ಸುಳ್ಳು ಹೇಳಿ ಇನ್ನೆಲ್ಲಿಗೋ ಹೋಗ್ತಿದ್ದ ಅನ್ನೋದು ನಿಜ ಆಗಿದೆಯಲ್ಲ. ಇರಬಹುದು, ಆದ್ರಿಂದ ನಾ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಕೊರಗಬೇಕು? ಅವನೇನು ಬೇರೆಯವನೇ, ನಮ್ಮ ಹುಡುಗ. ಕರೆದು ಕೇಳಿದ್ರೆ ಆಯ್ತು. ಕೇಳಿದ್ರೆ ಎಲ್ಲಿ ತಪ್ಪು ತಿಳ್ಕೊತಾನೋ ಏನೋ. ತಪ್ಪು ತಿಳ್ಕೊಳ್ಳೋದಕ್ಕಿಂತ ತಪ್ಪು ನಡೀದಿರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಗುರುರಾಜ. ಕಿರಿಯರು ಏನೇ ತಪ್ಪು ಮಾಡಿದರೂ ಕ್ಷಮೆ ಇದೆ, ಆದರೆ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ನೋಡ್ಕೊಂಡಿದ್ರೆ ಹಿರಿಯರಿಗೆ ಖಂಡಿತ ಕ್ಷಮೆ ಇಲ್ಲ. ವೆಂಕಟನಾಥ, ವೆಂಕಟನಾಥ, ಕರೆದ್ರ ಭಾವ? ನಿನ್ ಬಗ್ಗೆ ಒಂದ್ ಸಣ್ಣ ದೂರು ಬಂದಿದೆಯಲ್ಲ. ಭಾವ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಹೇಳಿ, ತಿದ್ಕೋತೀನಿ. ನೀನ್ ಯಾವ ಕಾರಣಕ್ಕೂ ತಪ್ಪು ಮಾಡೋನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಗೊತ್ತಿಲ್ಲದೆ ಇರೋರು ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ಅದನ್ನ ಉದಾಸೀನ ಮಾಡಿದ್ರೆ ಮಾತಾಡೋರಿಗೆ ಇನ್ನಷ್ಟು ಅವಕಾಶ ಕೊಟ್ಟಾಗುತ್ತೆ. ಅದಕ್ಕೆ ನಿನ್ನನ್ನು ನೇರವಾಗಿ ಕರೆದು ಕೇಳ್ತಾ ಇದ್ದೀನಿ. ಭಾವ, ನೀವು ಹಿರಿಯರು, ಮಾರ್ಗದರ್ಶಕರು, ನನಗೆ ಗುರುಗಳು. ನಾನೇನೇ ಕಲ್ತಿದ್ರು ಅದು ನಿಮ್ಮಿಂದ. ನಾನು ಒಳ್ಳೇದ್ ಮಾಡಿದಾಗ ಹೊಗಳಿದ್ದೀರಿ, ಸಂತೋಷ ಪಟ್ಟಿದ್ದೀರಿ. ಹಾಗೆ ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳೋ ಅಧಿಕಾರನೂ ನಿಮಗಿದೆ. ಇದು ತಪ್ಪಿನ ಪ್ರಶ್ನೆ ಅಲ್ಲ ವೆಂಕಟನಾಥ, ಅನುಮಾನದ ಪ್ರಶ್ನೆ. ನೀನು ಆಗಾಗ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮಠದಿಂದ ಹೊರಟು ಬೇರೆ ಎಲ್ಲಿಗೋ ಹೋಗ್ತಿದೀಯಾ ಅಂತ ನಿಮ್ಮ ಅಣ್ಣನ ಕಿವಿಗೆ ಯಾರೋ ಹಾಕಿದ್ದಾರೆ. ಅದನ್ನ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಅಣ್ಣ ಒದ್ದಾಡ್ತಿದ್ದಾನೆ. ಇದರಲ್ಲಿ ಒದ್ದಾಡೋ ಅಂಥದ್ದೇನಿದೆ? ಅಣ್ಣ, ನೀನು ನನ್ನನ್ನೇ ನೇರವಾಗಿ ಕೇಳ್ಬೋದಾಗಿತ್ತಲ್ವಾ? ಇದು ನಿಜನ ಸುಳ್ಳ? ನಾನು ಆಗಾಗ ಮಠದಿಂದ 2-3 ದಿನ ಹೊರಗೆ ಹೋಗ್ತೀನಿ ಅನ್ನೋದು ನಿಜ. ಆದ್ರೆ ಊರ್ಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗೋದು ಸುಳ್ಳು. ಅಂದ್ರೆ ನೀನ್ ಹೋಗೋದು ನಿಜ? ಹೌದು. ಎಲ್ಲಿಗೆ ಹೋಗ್ತೀಯಾ? ಕ್ಷಮಿಸು ಅಣ್ಣ, ಅದನ್ನ ನಾನು ಹೇಳೋ ಹಾಗಿಲ್ಲ. ಯಾಕೆ? ಗುರುಗಳ ಅಪ್ಪಣೆ ಇಲ್ಲ.